ಸಂವಿಧಾನವನ್ನ ಅನುಷ್ಠಾನಕ್ಕೆ ತರಬೇಕಾದಾಗ ಯಾವ ಸಂಘಟನೆ ಸರ್ ರಾಮಲೀಲಾ ಮೈದಾನದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಿದ್ರು? ಮನುಸ್ಮೃತಿನೇ ನಮ್ಮ ಸಂವಿಧಾನ ಆಗ್ಬೇಕಂತ ವಾದ ಯಾರು ಮಾಡಿದ್ರು, ಪ್ರಸ್ತಾಪ ಯಾರು ಬಿಡೋದು? ಇದೇ RSS ಸಂಘಟನೆ. ಮುಂಚೆಯಿಂದಾನು ನಾವು ಹೇಳ್ತಾ ಇದ್ದೀವಿ, ಇವರು ಸಂವಿಧಾನ ವಿರೋಧಿ, ನಮ್ಮ ರಾಷ್ಟ್ರ ಧ್ವಜ ವಿರೋಧಿ ಇದ್ದಾರೆ. ನೀವೇ ಹೇಳಿ, 52 ವರ್ಷ ಸ್ವತಂತ್ರ ಬಂದ ಆದ್ಮೇಲೆ ಇವರು ರಾಷ್ಟ್ರಧ್ವಜ RSS ಹೆಡ್ ಕ್ವಾರ್ಟರ್ಸ್ ನಲ್ಲಿ ಇವರು ಹಾರಿಸ್ತಾರೆ ಅಂದ್ರೆ ಇವ್ರೇನ್ ದೇಶ ಪ್ರೇಮಿಗಳ? ಇವರ ಒಂದು ತತ್ವ ಸಿದ್ಧಾಂತದಿಂದ ಮಹಾತ್ಮ ಗಾಂಧೀಜಿ ಅವರು ಬಲಿಯಾಗ್ತಾರೆ ಅಂದ್ರೆ ಇವ್ರು ದೇಶದ್ರೋಹಿ, ದೇಶ ಪ್ರೇಮಿಗಳ? ಇವರಿಂದ ನಾವು ಕಲಿಬೇಕಾ? ಸಂವಿಧಾನ, ಸಮಾನತೆ, ಸ್ವಾಭಿಮಾನದ ಬದುಕು ಅಂದ್ರೆ ಬಡವರಿಗೋಸ್ಕರ ಇವರಿಗೆ ಅಲರ್ಜಿ ಇದೆ. ಇದು ಪದೇ ಪದೇ ಹೇಳ್ತಾ ಇದ್ರೆ ಇದರಲ್ಲಿ ಮುಚ್ಚುಮರೆ ಇಲ್ಲ. ಅಮಿತ್ ಶಾ ಅವರೇ ಪಾರ್ಲಿಮೆಂಟ್ ನಲ್ಲಿ ಹೇಳಿದಾರಲ್ಲ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಜಪ ಮಾಡೋದು ಫ್ಯಾಷನ್ ಆಗ್ಬಿಟ್ಟಿದೆ ಅಂತ. ಇಷ್ಟ ಜಪ ಶ್ರೀರಾಮನದು ಅಥವಾ ದೇವರ ಹೆಸರು ಮಾಡಿಬಿಟ್ಟಿದ್ರೆ ಮೋಕ್ಷ ಸಿಗ್ತೈತೆ ಎಲ್ಲರಿಗೂ ಅಂತ ಹೇಳಿದ್ದು ಆನ್ ದ ಫ್ಲೋರ್ ಆಫ್ ದಿ ಹೌಸ್. ಯಾರು ಹೇಳ್ತಾ ಇರೋದು? ನಮ್ಮ ರಾಷ್ಟ್ರದ ಗೃಹ ಸಚಿವರು. ಅಂದ್ರೆ ಈ ಮನಸ್ಥಿತಿ, RSS ಮನಸ್ಥಿತಿ ಏನಿದೆ, ಇದು ಗವರ್ಮೆಂಟ್ ನಲ್ಲೂ ಇದೆ. ಇದ್ರದ್ದು ವಿರೋಧನ ನಾವು ಮಾಡ್ತಾ ಇದ್ದೇವೆ. ಮತ್ತೆ ಹೊಸಬಾಳೆ ಅವ್ರು ಏನ್ ಹೇಳ್ತಾ ಇದ್ದಾರೆ, ಅದು ಅವಾಗ್ಲೂ ಕೂಡ ಅವರ ಆಲೋಚನೆ, ಅವರ ಸಿದ್ಧಾಂತ ಅವಾಗ್ಲೂ ಕೂಡ ಖಂಡಿಸಿದೀವಿ. ಈಗಲೂ ಕೂಡ ಆ ತತ್ವ ಸಿದ್ಧಾಂತವನ್ನ ನಾವು ಖಂಡಿಸ್ತೀವಿ. ಮೋದಿ ಇವರು ಸಿದ್ದರಾಮಯ್ಯ ಹೇಳ್ತಿರೋದು, ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ 140 ಕೋಟಿ ಜನರಿಗೆ ಇದಕ್ಕೆ ಉತ್ತರ ಕೊಡಬೇಕು ಅಂತ ಪ್ರಶ್ನೆ ನೋಡಿ. ಇದಕ್ಕೆ ಉತ್ತರ ಕೊಡ್ಲೇಬೇಕಲ್ಲ. ಯಾಕಂದ್ರೆ ನೀವು ನಿಮ್ ನೆನಪಿದ್ರೆ, ಏನೇ ಆದ್ರೂ ಕೂಡ ನರೇಂದ್ರ ಮೋದಿ ಅವರು ಎಲ್ಲಿ ಓಡೋಗೋದು? ನಾಗ್ಪುರಿಗೆ ಓಡೋಗ್ತಾರೆ, RSS ಕಚೇರಿಗೆ ಓಡೋಗ್ತಾರೆ. RSS ಅವ್ರು ಏನ್ ಹೇಳ್ತಾರೆ, ಇಲ್ಲ ನಾವು ಪೊಲಿಟಿಕಲ್ ಅಲ್ಲ ಅಪ್ಪ ಅಂತಾರೆ. ಆದ್ರೆ ಕಂಟ್ರೋಲ್ ಮಾಡೋರಲ್ಲ ಇವರೇ. ಹೋಗಿ ಬ್ರೀಫಿಂಗು ಜನರಿಗೆ ಕೊಡಲ್ಲ, ಪಾರ್ಲಿಮೆಂಟಿಗೆ ಕೊಡಲ್ಲ. ಮೋದಿ ಅವರು RSS ಅವ್ರಿಗೆ ಕೊಡ್ತಾರೆ. ಅವ್ರು ಕೈಗೊಂಬೆ ಇದ್ದಾರೆ ಸರ್ ಮೋದಿ ಅವರು, ಅದರಲ್ಲಿ ಏನು ಸಂದೇಹನೇ ಇಲ್ಲ. ಸರ್, ಸೆಪ್ಟೆಂಬರ್ ಅಲ್ಲಿ ಕ್ರಾಂತಿ ಆಗುತ್ತೆ ಅನ್ನೋ ಮಾತನ್ನ ರಾಜಣ್ಣ ಅವರು ಹೇಳ್ತಿದ್ದಾರೆ. ಯಾರು ಹೇಳಿದಾರೆ ಅವ್ರಿಗೆ ಕೇಳಿ ಸರ್. ಇಂಥ ಎಷ್ಟು ಕ್ರಾಂತಿಗಳು, ಇಂಥ ಎಷ್ಟು ದೀಪಾವಳಿಗಳು, ಇಂಥ ಎಷ್ಟು ಯುಗಾದಿಗಳು ನೋಡಿಲ್ಲ. ಸುಮ್ಮನೆ ಅದೆಲ್ಲ ಅನವಶ್ಯಕವಾಗಿ ಚರ್ಚೆ ಇದೆ, ಅಂತದೇನು ಇಲ್ಲ. ಪವರ್ ಸೆಂಟರ್ಗಳು ಜಾಸ್ತಿ ಆಗಿದೆ, ಹಾಗಾಗಿ ಸಿದ್ದರಾಮಯ್ಯ ಅವರು ಮೊದಲು ತರ 2013 ತರ ಕೆಲಸ ನೋಡಿ. ಬಹಳ ಸ್ಪಷ್ಟವಾಗಿ ಎಲ್ಲರಿಗೂ ಅವ್ರವ್ರ ಜವಾಬ್ದಾರಿ ಇದೆ. ಖರ್ಗೆ ಸಾಹೇಬರು AICC ಅಧ್ಯಕ್ಷರಿದ್ದಾರೆ, ಸಿದ್ದರಾಮಯ್ಯ ಅವರು CM ಇದ್ದಾರೆ, ನಮ್ಮ DK ಶಿವಕುಮಾರ್ ಅವರು PCC ಅಧ್ಯಕ್ಷರು, ಡೆಪ್ಟಿ CM ಅವರಿದ್ದಾರೆ, ಪರಮೇಶ್ವರ್ ಅವರು ಹೋಮ್ ಮಿನಿಸ್ಟರ್ ಇದ್ದಾರೆ, ನಾನು IT-BT ಸಚಿವನಿದ್ದೇನೆ, RDPR ಸಚಿವನಿದ್ದೇನೆ. ಎಲ್ಲರ ಜವಾಬ್ದಾರಿಯನ್ನು ಹೈಕಮಾಂಡ್ ಕೊಟ್ಟಿದೆ. ಎಲ್ಲರೂ ಅವ್ರ ಜವಾಬ್ದಾರಿಯನ್ನ ಯಶಸ್ವಿಯಾಗಿ ನಿರ್ವಹಿಸೋದು ನಮ್ಮ ಜವಾಬ್ದಾರಿ, ನಮ್ಮ ಕರ್ತವ್ಯ ಅಷ್ಟೇ. ಹೌದು, ಹೋಗುತ್ತೆ ಅಲ್ವಾ ಸರ್. ಬೇರೆಯವ್ರು ಹೇಳಿದ್ರೆ ಪರವಾಗಿಲ್ಲ, ನಮ್ಮವ್ರೆ ಹಿಂಗ್ ಹೇಳಕ್ ಸ್ಟಾರ್ಟ್ ಮಾಡಿದ್ರೆ ಮುಜುಗರ ಆಗೇ ಆಗುತ್ತಲ್ಲ. ನಾವೇ ಅಸ್ತ್ರ ಆಹಾರ ಕೊಟ್ಟಂಗಲ್ಲ ವಿರೋಧ ಪಕ್ಷದವರಿಗೆ. ಹೈಕಮಾಂಡ್ ಕೂಡ ಮೊನ್ನೆ ಹೈಕಮಾಂಡ್ ತಗೋತಾರೆ, ಆಕ್ಷನ್ ತಗೋತಾರೆ.